ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು. ಹಲೋ ಸರ್. ಸಾರಲ್ಲ. ಹಲೋ ಸಾರಲ್ಲ ನಾವು ಮೇಡಮ್. ಹಲೋ ಏನ್ ಮೇಡಮ್ ಅವರೇ ನಿನ್ನ ವಾಯ್ಸ್ ಕೇಳಿ ಎಷ್ಟು ದಿವಸ ಆಯ್ತು? ಸಿಂಹ 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 ಹ್ಮ್ ನರಸಿಂಹ. ಉಗ್ರ ನರಸಿಂಹ ಅಲ್ಲ ನೀನು. ಹ? ಅಲ್ಲ ನೀನು ಶಾಂತ ನರಸಿಂಹ, ನನ್ನ ಪ್ರೀತಿಯ. ಕದ್ರೆ ನರಸಿಂಹ. ಅಲ್ಲಲ್ಲ, ಹ? ನನ್ನ ಪ್ರೀತಿಯ ನರಸಿಂಹ. ಪ್ರೀತಿಯ ಯಾರ ಹಂಗ್ ಕೂಗಾಡ್ತವ್ರೆ? ಧೂಪ ಹಾಕ್ತಾವ್ರಿ ಎಲ್ಲಿ? ಮಲ್ಸಂದ್ರ. ನನ್ನ ಪ್ರೀತಿಯ ನರಸಿಂಹ ಸಿಂಹ. ಓ ನಾನು ಕಣ ಪಾರ್ವತಿ. ಮದುವೆ ಮಾಡಿರ ಅಕ್ಕ? ಪಾರು ಅನ್ಬೇಕು, ಪಾರು ಅನ್ನು. ಪಾರು ಅಕ್ಕ ಮದುವೆ ಮಾಡಿರ ಮಕ್ಕಳಿಗೆ? ನೋಡು, ಪಾರು ಅಕ್ಕ ಅನ್ಬೇಡ, ಬರೀ ಪಾರು ಅನ್ನು. ಪಾರು ಹ್ಮ್. ಇಲ್ಲಿ ಊದ್ಗಡ್ಡಿ ಬೆಳಗ್ತಾ ಇದ್ದೀನಿ. ಪಾರು ಏನ್ ಊದ್ಗಡ್ಡಿ ಚಿನ್ನು? ಹತ್ತೋಗಿರೋರಿಗೆ ತಿಂಗಳು ಇವತ್ತು. ಯಾರು ಸತ್ತೋಗಿದ್ರು ಚಿನ್ನು? ಓ ಇಲ್ಲಿ ಊದ್ಗಡ್ಡಿ ಹಲೋ ಒಳ್ಳೆ ಮತ್ತೆ ಎಲ್ಲ ಬಿತ್ತು ಅಲ್ಲ. ಒಂದೂವರೆ ಹಲೋ ಒಳ್ಳೆ ಅಲ್ಲ. ಹಲೋ ಅಲೋ ಅಕ್ಕ, ಅಲ್ಲ ಇದು ವೆಯ್ಟ್ ಅಲ್ಲಿ ಇಷ್ಟಲ್ಲಿ ಇದು ರೀ. ಅಕ್ಕ ಅನ್ಬೇಡ. ಪಾರು ಹೇಳು. ವೈಟ್ ಲಿಸ್ಟ್ ಅಲ್ಲಿ ಧೂಪ ಹಾಕ್ತಾ ಇದ್ವಿ. 5 ನಿಮಿಷ, ಒಂದೇ ನಿಮಿಷ ಮಾತಾಡು ನನ್ನ ಜೊತೆಗೆ. ಹಲೋ ಹಲೋ ನನ್ನ ಜೊತೆ 2 ನಿಮಿಷ ಮಾತಾಡ್ ಚಿನ್ನು. ಹಾ ನೀನ್ 2 ನಿಮಿಷ ಮಾತಾಡ್ರೆ ನಾನು 2 ತಿಂಗಳು ಸುಮ್ಮನಿರ್ತೀನಿ. ಹಾ ಮಾತಾಡ್ಲಾ? ಹಾ ನನಗೆ ಊದ್ಗಡ್ಡಿ ದಾಟ ಒಂದು ಊದ್ಗಡ್ಡಿ ಇಕ್ರಿ, ಆಮೇಲೆ ಮಾತಾಡುತ್ತೆ. ಯಾರೋ ಇವ್ರು ಮೇಡಮ್ ಅವ್ರು ಮಾಡಿ. ಹಲೋ 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 ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಬಂದಿದೆ, ಮೂಡ್ ಬಂದಿದೆ ಚಿನ್ನು. ಅಯ್ಯೋ ಇವ್ರು ಇಲ್ಲಿ ಸತ್ತೋಗಿರೋ ಸ್ಥಿತಿ ಧೂಪ ಹಾಕ್ತಾ ಇದ್ದೀವಿ. ಹಲೋ ಹಲೋ ಚಿನ್ನು. ಹಲೋ ಇಲ್ಲಿ 3 ದಿನಕ್ಕೆ ಸೂತ್ರ ಹಾಕಬೇಕು. ನಾಳೆ ಇಲ್ಲ ನಾಡ್ದು ಇದು ಹಬ್ಬ, ಶಿವರಾತ್ರಿ ಹಬ್ಬ. ಹಂಗಾಗಿ ಊದ್ಗಡ್ಡಿ ಬೇಳೆ ಧೂಪ ಹಾಕ್ತಾ ಇದ್ದೀನಿ. ತಡಿ ಸಿಂಹ. ಸಿಂಹ ಹಲೋ ಒಂದೇ ಒಂದು ಆ ಕಡೆಯಿಂದ ಪ್ರೀತಿಯಿಂದ ಒಂದು ಮುತ್ಕೊಡಪ್ಪ ನಂಗೆ. ಒಂದೇ ಒಂದು ಕಿಸ್ ಮಾಡು ಆ ಕಡೆಯಿಂದ ನನಗೆ, ಮೊಬೈಲಾಗೇನೆ. ಧೂಪ ಹಾಕ್ತಾ ಇದ್ದೀನಿ. ಒಂದೇ ಒಂದ್ಸರಿ ಮಾಡು, ಒಂದೇ ಒಂದ್ಸರಿ ಕೊಡು, ಮೊಬೈಲಾಗ ಕೊಡು. ಊದ್ಗಡ್ಡಿ ಇಟ್ಕೊಳ್ತು. ಹಲೋ ಒಂದೇ ಏನ್ ಒಂದು ಹೇಳಿ ಮೇಡಮ್. ಹಲೋ ಹಲೋ ಪಾರು ಅನ್ನು ಪಾರು ಒಂದು ಕಿಸ್ ಕೊಡು ಆ ಕಡೆಯಿಂದ. ಅಯ್ಯೋ ಇವ್ರು ಸತ್ತೋಗ್ಯವ್ರೆ, ಕಿಸಿ ಮಾಡ್ತಾ ಇದ್ದೀವಿ. ಒಂದೇ ಒಂದು ಕಿಸ್ ಕೊಡು. ಹಲೋ ಕೊಟ್ಟ? ಕೇಳಿಸ್ಲೇ ಇಲ್ಲ. ನಿಮ್ಮನ್ನೆಲ್ಲ ತಡೀರಿ, ಇಲ್ಲ ಯಾರು. ಹಲೋ ಅಯ್ಯೋ ಇವರು ಸಿಂಹ. ಅಯ್ಯೋ ಊದ್ಗಡ್ಡಿ ಬೆಳಗ್ಬೇಕು. ತಡಿ ನೋಡ್, ನನ್ಗೆ ಸುಮ್ನೆ ನನ್ ಕೋಪ ಬರಸ್ಬೇಡ. ಎಲ್ಲಿ ಕೊಟ್ಟಿದ್ದೀನಿ ಮುತ್ತದನ್ನ? ಮೊಬೈಲ್ ಕೊಡೊಂದಲ್ಲ. ಮೊಬೈಲಿಗೆ ಕೊಟ್ಟೆ ಸರಿ. ಊದ್ಗಡ್ಡಿ ಬೆಳಗ್ಬೇಕು. ಅಯ್ಯೋ ತಡಿ 1 ನಿಮಿಷ. ಮೊಬೈಲಿಂದ ನಾನು ಎಲ್ಲಿಗೆ ತಗೊಬೇಕು ನಮ್ಮ ಮುತ್ತು? ಮೊಬೈಲಿಗೆ ಕೊಟ್ಟಲ್ಲ. ಮೊಬೈಲ್ ಎಲ್ಲ ನಾನು ರಿಯಲ್ ಆಗಿ ಸಿಕ್ಕಿದ್ರೆ ಎಲ್ಲಿ ಕೊಡಿವೆ? ನಮ್ಮನೇಲಿ ಸಿಟಿ ಮಾತ್ರ ಊದ್ಗಡ್ಡಿ ಎಲ್ಲ ಗೋಳಾಡ್ಕೊಂಡು ಕೂತವ್ರೆ. ಹೇಳ್ಚಿನ್ನು ಅಲ್ರಿ ಅಲ್ಲೆಲ್ಲ ಇದು ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ಅಂತ ಕೊಟ್ನಲ್ಲ. ಗಣಪ ನೋಡು, ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಅದ್ ದುಡ್ಡೆಲ್ಲ ತಗೊಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಇದು 5 ಜನ 6 ಜನ ಕೊಟ್ನಲ್ಲ, ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ. ನಮ್ದೊಂದು ಕಾರ್ ಐತೆ.
ಇದು ಸತೀಶ್ ಶುರು ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ ಚಿಲ್ರೆ ಕಾಸು ಎಲ್ಲ ಕೊಟ್ಟು ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಕಾರು ಅದೆಲ್ಲ ಮಾಡಿಕೊಂಡ್ರು ಎಷ್ಟು ಕಾರು? 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ 4 ಒಟ್ಟು. ನೋಡು 4 ಕಾರ್ ಇದಾವಂತ. ನೀವು ಒಂದ್ ಓಡಾಡಕ್ ಮಾಡಿ ಮತ್ತೆ ಅಲ್ಲಿ ಹೆಂಗ್ ಕುಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕೊಂಡ್? ಅದೇ ಬಿಸ್ನೆಸ್ ಕಣಪ್ಪ ನಮ್ದು. ವ್ಯವಹಾರ ಮಾಡೋದು ಅಲ್ಲೇ ನಾವು ಹಂಗೆ ಕೂಡಿಕಂತೀವಿ. ಮೈ ಕೈ ಏನು ನೋವಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ. ಅದೇ ಅಲ್ಲಿ ಬೆಳೆಸಿ ಬಿಡೋದು ಹಿಂಗೆ ಕೂಡಿ ಡ್ಯೂಟಿ ಒಟ್ನಾಗೆ. ಡ್ಯೂಟಿ ಅದೇನೆ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟೋಗು ನಂಜನಗೂಡಿಗೆ ಬಾರಪ್ಪ. ಏನಪ್ಪ ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟಿರೋದು ತಿರ್ಗಾ ನಂಜನಗೂಡಿಗೆ ಏನು ಕೊಡಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿರಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟೋಗಪ್ಪ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ ಇನ್ನೊಂದ್ಸಲ ಬಂದಾಗ. ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಅದು ಗೊತ್ತಾಗಲ್ಲ. ಅಲ್ಲ ನೋಡಿ ಯಾರ್ ತಾವ್ ಇದ್ರೆ ನೋಡಿ ಗೂಗಲ್ ಪೇ ಬೇಗಲ್ ಪೇ ಎಲ್ಲ ಪೇ ಅಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಳ್ತಿದ್ಲು. ಅಯ್ಯೋ ಅದು ಹೆಂಗ್ ಗೊತ್ತೇನಪ್ಪ? ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿನ ಅಂತ ಅನ್ನೋದು ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ಬಿಡ್ತಿ. ಅದೇ ಇದು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಿ ಅಲ್ವನಪ್ಪ ನಾನು, ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು. ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನೋ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿರಲ್ಲ ನೋಡಿ, ಎದುರಾಗೂ ಹಿಂಗೈತೆ ಅನ್ನೋದು ನಮಗ್ ಗೊತ್ತು. ಇವತ್ತೇ ನೀವ್ ಹೇಳಿದ್ರಣ ಅಮ್ಮ. ಈಗ ನಿನ್ನ ಹೆಂಗಾರ ಮಾಡಿ ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲಿ ಎಲೆಕ್ಷನ್ ಐತರ? ನಾನ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರಾಗ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದ್ ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನ್ ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ. ನನ್ ಜೊತೆಗೆ 4 ಜನ PA ಗಳು ಮಡಿಕೊಂಡಿದೀನಿ. ಅವ್ರ PA ಎಲ್ಲ ತಿಂಗಳಿಗೆ 1,20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ ಒಂದ್ PA ಗೆ. ನಿಮ್ಮ ಯಜಮಾನ್ರು? ನಮ್ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ. ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಾಗ್ತದೆ. ನಮ್ಗೆ ಗೊತ್ತೇ ಇಲ್ಲ ನೋಡಿ, ಭಿಕ್ಷೆ ಕೊಡೋದೇ ಸೊಪ್ಪು ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟ್ ಕಾರ್ ಇದಾವೆ? ಇಲ್ಲ ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ್ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ ಕೊಟ್ಟೋಗಿದ್ಯಾ? ಬಿಡಕ್ಕೆ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ? ತಗೊಳ ಮರಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದ್ ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ಅನ್ನಿಸ್ತಾ ಇದೀಗ. ಅಲ್ಲ ಹೋಗ ಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎಥು ನಿನ್ ಬಾಯಿಗೆ ಮಣ್ಣಾಕಲ್ಲ ಸೊಳ್ಳೆ ಮಗನೆ. ಕೊಡೋದ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಎಲ್ಲ ಭಿಕ್ಷೆ ಕೊಟ್ಟು ಅವ್ರದ್ದು ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ, ನನಗೇನ್ ಗೊತ್ತು? ನೋಡೆ ಬರ ಇಲ್ಲಿ ಮತ್ ಹೇಳು. ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ ಅವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ಕಣ್ಣು ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಹಾಗೋದು ಅಂತ ನೋಡ್ರಿ ಅರ್ಧೋಗಿರೋದ್ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ಈಗಿದ್ರ ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ.
11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ ಹಾ ಮಗ ಅಲ್ಲಿ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ, ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ 1 ಕಾಲ್ ಕೆಜಿ. ಹಾ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಹಾ ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬರ್ಬೇಕಾದ್ರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅವ ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟವಲ್ಲ ಮಗ ಮನೆಗೆ. ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಗೊಂಬರ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಆಯ್ತು ಸ್ವಾಮಿ, ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಆಯ್ತು ಅದು ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ಅಂತ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಜಂಕ್ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯಲ್ಲ ಮೈಸೂರ್ ಪಾಕ್. 30,000 ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಅಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲೋ ಅಲೋ ನಿಮ್ಮ ಮಗ ಹಲೋ ಅಯ್ಯಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ಫೋಟೋ ನೋಡಕ್ ಬಿಡಲ್ವಲ್ಲ ಅವನು. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಬಾವ ಅಂತ. ನಮ್ಮ ಕರ್ಮನ ಬಲ್ಗಡಿ ಕೆದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿ. ಹಲೋ 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 ಬಾವ. ಹಲೋ ಬಾವ. ತತ್ತಿನ್ ಬಿಡ್ರಿ. ಎಳ್ನೀರು ತಗೊಂಬತ್ತೀನಿ ಬಾವ. ಎಳ್ನೀರು ತತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು ಒಳ್ಳೇದು. ಐಶ್ವರ್ಯ ನೀ ನನ್ನ ಉಸಿರು ಕಣೆ ಅಂತ ಹಾಡು ಹೇಳ್ತಿದ್ದೀನಿ. ನನ್ನ ಮೇಲೆ ಮರ್ತೋದ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ. ಮನೆ ಕಂಡಿದೀವಿ ನಾವ್ ಇನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ನೀನ್ ತಾಯಿ ತತ್ತಿ ಬಿಡ ಎಳ್ನೀರ. ಎಳ್ನೀರ್ ಬೇಡ.
ಕಂತು ಡಿವಿ ಇಲ್ಲ ಏನಿಲ್ಲ ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ 24-25 ಕಟ್ಟಿದೀವಿ ನಮ್ಮನ್ನ ಮನೆದು ಕಟ್ಟಿದೀವಿ 24-25 ಡಿವಿ ಇಲ್ಲ ಏನು ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀವಿ ನಮ್ಮನ್ನಕ್ಕೆ ನಾವ್ ಇರ್ಬೇಕು ನಮ್ಮ ಹೆಂಗಸು ಅಡಿಕೆ ಸುಲಿಸ್ತಾವ್ರೆ ಫೋನ್ ಮಾಡಿ ತಲೆನೋವು ಕೊಡ್ತಿದ್ದೀರಾ ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ ಆ ರೆಸಿಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನೀವ್ ಎಷ್ಟ್ ಕಂತ್ ಕಟ್ಟಿದಿರಾ ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ ನಾವೇನ್ ಇರ್ಬೇಕು ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ ನೀವ್ ನುಂಗಿ ಆ ನಮ್ಮನ್ನಕ್ಕೆ ಉಚ್ಚೆಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತ್ತಲ್ರಿ ಅವ್ನ ನೀವೇನ್ ಮನ್ಸು ಕೊಟ್ಟಿದ್ದೀರನ್ರಿ ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲಕ್ಕ 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್ ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು ಅದನ್ನ ಬಿಟ್ಟು ನೀವೇ ಅಂತೀರಲ್ಲ ನೀವ್ ಯಾರು ಹೇಳೋ ರೇ ನೀವು ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಮಾಡ್ತಾರೆ ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ ಬೆಳಿಗ್ಗೆ ಹೊತ್ತು ನೀವು ಮಾಡ್ತೀರಾ ಸಾಯಂಕಾಲ ಅವ್ರು ಮಾಡ್ತಾರೆ ನಮ್ಗೇನ್ ಬಂದೈತು ಅವನ್ ಯಾರೋ ಅಮ್ಮನ್ನ ಹಾಕಿ ಆಟೋದಾಗ ನಮ್ಮ ಹೊರಟ ರೈಟ್ ಹೇಳ್ದ ಅಂತ ಅವನ್ ಯಾರು ನಾಯಿ ಸತ್ತು ಇರುತ್ತೆ ಅವ್ರು ಚಿನ್ನಲ್ ಮುಂದೆ ಆಯ್ತು ಯಾವ್ದ ನಂಬರ್ ಮಿಸ್ ಆಗಿ ಮಾಡಿದೀನಿ ಸರ್ ನಾನು ಇದು ಗುಡ್ ನೈಟ್ ಸರ್ ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್ ನೀನು ಮಿಸ್ ಆಗಿ ಮಾಡೋನು ನಮ್ಮ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು ನಾವೇನ ಸಿಗೋದು ನಾವ್ ಅಮಾಯಕರು ನಾವ್ ಇದ್ ಮಾಡೋದು ನಮ್ಮಂತ ಪುಡುಗೋದಿನ ಮಕ್ಕಳನ್ನ ಸಿಗೋದು ನಮ್ಮಂತ ಅಮಾಯಕರನ್ನ ಸಿಗೋದು ಈಗ ಮಾತಾಡಯ್ಯ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ್ನ ಇವತ್ತರಿಂದ ಇದೇ ಆಗೋತಲ್ಲೋ ತಾಯಿನಾಯ್ಕೆ ಅವನ್ನೆಲ್ಲ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದ ಮಧ್ಯದಲ್ಲಿ ನಾಯಿ ಸೂತಗಾದ ಇಳಿಸಲ್ಲ ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವ ಅಂತ ಮಾತಾಡು ನಮ್ಮ ಏನಪ್ಪ ಇದು ಹಿಂಗಾಗಿ ಹೋದ್ರೆ ಮಾತಾಡು ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ ಕೊನೆ ಕೂಳಿಲ್ಲ ನೀರಿಲ್ಲ 11 ಗಂಟೆ ಅಡ್ಗೆ ಬೇಯಿಸ್ತಾಳೆ 11:30 ತಿನ್ನು ತಿರ್ಗಾವ್ ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವ್ ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ ಅವ್ ನಮ್ಮ ನಿಮ್ ಹತ್ರ ತಗೊಂಡಿದ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಅವ್ನ ಅಮ್ಮನ್ನ 55 ಗಾಡಿ ಓನರ್ ಅಲ್ಲ ಗಣ ನಿಮ್ಮ ಅಮ್ಮನ್ನ ಯಾಕೆ ನಮ್ಮನ್ ತಲೆ ಕೆಡಿಸ್ತಿರೋ ಮಾತ್ರ ಯಾರಯ್ಯ ನೀನು ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟ್ ಮತ್ತೆ ಹೋದು ನನ್ಗೂ ಅಲ್ಲಿ ಹತ್ರ ಬಂತು ಸಿಕ್ಲು ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ ಮಾತಾಡು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ ಅಲ್ಲ ಮಾತಾಡ್ಬೇಡ ಕಡೆಯೋ ನೀನ್ ಏನ್ ಮಾಡ್ತೀಯ ಫೋನು ನಮಗ್ ಫೋನ್ ಏನಕ್ ಮಾಡಿ ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ ಇಷ್ಟದವ್ರು ತಿಂಡಿ ತಿಂದಿಲ್ಲ ಕಣಯ್ಯ ನಾವು ಇಟ್ಟು ಬೇಯಿಸಿಲ್ಲ ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಹಿಂಗ್ ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡ್ ಈಗೇನೋ ಸಾರ್ ಮಾಡೋಳಂತೆ ಇಟ್ಟು ಕುದಿ ಹಾಕೋಳಂತೆ ಬತ್ತಾವಳೆ ಫೋನ್ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್ ನನ್ನ ಹೆಸರು BN ನರಸಿಂಹರಾಜು ಬಳ್ಳಾಪುರ ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟು ಕಟ್ಟಿದೀವಿ ಕಣೆ ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ ನಿಮ್ಮ ಅಮ್ಮ ಲೋನ್ ಅದ ಕಟ್ಟು ನೀನ್ ಎಲ್ಲ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು ನಾನ್ ಮಾಡಿದ ಕಣೆ ನೀನ್ ಮಾಡಿರೋದ್ ನನ್ಗೆ ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ ರಾಂಗ್ ನಂಬರ್ ಅಲ್ಲ ಕಣೆ ನೀವು ಬ್ಯಾಂಕ್ನವ್ರ ಅಲ್ವನೆಯ ಲೋನ್ನವರು ಹೇಳಿ ನನ್ಗೆ ಯಾಕೋ ಜೀವಕ್ಕೆ ಸರಿ ಇಲ್ಲ ಯಾಕೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಬಿಸ್ಲಲ್ರ ಬಿಸ್ಲು ಚೆನ್ನಾಗಿ ಬಿಸ್ಲು ಹೊಡಿದೈತೆ ಹಂಗಾಗಿ ಆಮೇಲೆ ಕೊರೋನಾ ಬೇರೆ ಜಾಸ್ತಿ ಆತಲ್ಲ ಜೀವಕ್ಕೆ ಅರ್ಸನೇ ಇಲ್ಲ ಎಲ್ಲರಿಗೂ ಅಷ್ಟೇ ಒಂದ್ರ ಮೈ ಜಡ ಮೈ ಕೈ ಎಲ್ಲ ಹಿಂಗ್ ಹೊಡಿತೈತೆ ಆಮೇಲೆ ಕಾಯಿ ಕಾಲೆಲ್ಲ ಹೊಡಿತಾವೆ ಆಸ್ಪತ್ರೆಗೆ ತೋರಿಸ್ಕೊಳ್ರಿ ಆಮೇಲೆ ಯಾಕೋ ಅರ್ಸನೇ ಇಲ್ಲ ಯಾಕೋ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ಬಿಟ್ರೆ ನಿದ್ದೆನೆ ಬರಲ್ಲ ಒಂಥರ ಏನೋ ಮೂಡು ಏನೋ ನೀನ್ ಹಂಗೆ ಅಲ್ಲೇ ಇರ್ತೀಯನೋ ನಿನ್ ಜೊತೆ ಕಾರಾಗ ಓಡಾಡ್ತಿದೀನಿ ಬರೀ ಇಂತ ಕನ್ಸ್ಗಳೇ ಬೀಳ್ತವೆ ಏನ್ ಮಾಡ್ತೀರಾ ನಮ್ಮನೆಯವರು ಇದ್ದಿದ್ರೆ ನನ್ಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಮನೆಯವರು ಸತ್ತೋಗಿ ನೋಡ್ದಲ್ಲ 1.5 ವರ್ಷ ಆಯ್ತು ಇವ್ರು ನಿಮ್ ಮನೆಯವ್ರು ಸತ್ತೋದ್ರ ನಮ್ಮನೆಯವ್ರು 1.5 ವರ್ಷ ಆಯ್ತಾರಲ್ಲ
ಎಷ್ಟು ಜನಕ್ಕೆ ಹುಟ್ಟಿರ್ಬೇಕು ನಾನು ಅಂತೀನಿ. ಬರೇ ಜೀವಮಾನದಾಗ ಒಬ್ಬರನ್ನ ಗಂಡಿರೋದ್ ಮಾಡ್ಲಿಲ್ಲ. ನಿಮ್ಗೂ ಸತ್ ಹೋದ್ರ ನಿಮ್ ಯಜಮಾನ್ರು? ಅಯ್ಯೋ ನಿಂಗೆ 1.5 ವರ್ಷ ಆಯ್ತು ಆಟ ಆಡಕ್ ಸತ್ತೋದ ಅವನು ಅತ್ತ. ನನ್ಗೆ ಏನ್ ಮಾಡ್ತೀಯ, ನನ್ ಗಂಡನೇ ಇದ್ದಿದ್ರೆ. ಮಕ್ಳು ಮಕ್ಳು ಎಷ್ಟು ಜನ ಅವ್ರವ? ಅಯ್ಯ ಅವ್ನ್ ಸತ್ತೋಗ್ತಿದಂಗ ಅವು ಸತ್ತೋದ್ವು ಎರಡೂನು. ಮಕ್ಳು ಇಲ್ವರ? ಅಯ್ಯ ಅವು ಸತ್ತೋದ್ವು. ಏನೋ ಬಿಡಿ, ದೇವ್ರು ಅಯ್ಯ ಅವ್ನ್ ಯಾವ ಒಂದಿಗುಟ್ ನನ್ ಹಂಗ್ ಬಡ್ಕಂತಾನ ಈ ಕಡೆ ಸೈಡಿಗೇನ ಬಾ, ಏನೋ ನಾವಿಬ್ರು ಸರಸ ಸಲ್ಲಾಪ ಆಡ್ಕೊಂಡ್ ಮಾತಾಡೋಣ ಅಂತ ಅಂದ್ರೆ ಅವ್ನ ಯಾವ ನನ್ ಬಾಯಿ ಮುಚ್ಚವ್ ಅವ್ನ ಮಕ್ಕಳನ್ನ ಹಾಟ್ ಒಯ್ಯ. ಹಲೋ ವ್ಯಾಪಾರದಾರ ಕಣಕ್ಕ ಅವ್ರು ಯಾರು ಅಂಗಡಿ ಆಳುಗಳು. ನೀನು ಸೈಡಿಗ್ ಬಾರಪ್ಪ. ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ ಅಲ್ಲಿ ಏನು ಯಾವನ 8 ಐಟಮ್ 3 ಐಟಮ್ 6 ಐಟಮ್ ಅಂತ ಏನು ಅವ್ನ ಯಾರೋ ಲೋಫರ್ ನನ್ ಮಗ ಅವನು. ಅವನ ಜೊತೆ ಸೇರ್ಬೇಡ ನೀನು. ಅವ್ನ ಯಾರ ಅವನು? ಸೇರಲ್ಲ ಕಣಕ್, ನಾನ್ ತಗೊಂಡ್ ಹೋಗ್ತೀನಿ. ನೀವ್ ಯಾರು ಹೇಳಿ? ನೀವು? ನಾನ್ ರುಕ್ಮಿಣಿ. ರುಕ್ಮಿಣಿ? ನಾನ್ ರುಕ್ಮಿಣಿ, ನೀನ್ ಕೃಷ್ಣ ಇದ್ದಂಗೆ ನನ್ಗೆ. ಅದೇ ಏನ್ ಮಾಡ್ತೀಯಲ್ಲ ನರಸಿಂಹರಾಜು. ಅಯ್ಯೋ ನರಸಿಂಹರಾಜು, ಕೃಷ್ಣ, ತಿರುಪತಿ ವೆಂಕಟರಮಣ ಸ್ವಾಮಿ ಇವರೆಲ್ಲ ಒಬ್ರೇ ತಗೋ. ಇಲ್ಲ ನರಸಿಂಹರಾಜ್, BN ನರಸಿಂಹರಾಜು ನನ್ನ ಹೆಸರು, ಬಳ್ಳಾಪುರ ಕಣಕ್. ಮಾಡಿದ್ಯಾ ನೋಡಿ. ಅಯ್ಯೋ BN ನರಸಿಂಹರಾಜು, ಲೇಕ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕ್, ಬುಗುನಹಳ್ಳಿ ಪೋಸ್ಟ್, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ನೀನ್ ಕಪ್ಪು ಯೂನಿಕಾರ್ನ್ ಗಾಡಿ ಓಡಾಡ್ತೀಯ, ಎಲ್ಲ ಗೊತ್ತೈತ್ ನನ್ಗೆ. ನೋಡು, ನಾವು ನಮ್ಗೆ ತೆಂಗ್ಳು ಇನ್ನೊಂದು ಪಂದೊಂದು ಏನು ಹೇಳ್ಬೇಡಿ. ಅದನ್ನ ಒಳ್ಳೇದ್ ಹೇಳಿ, ಪುಣ್ಯ ಸ್ಥಳದ ಹೇಳಿ. ಅದೇ ಪುಣ್ಯ ಸ್ಥಳದ ಬೇಕು ಅಂದ್ರೆ ಯಾರನ್ನ ನೋಡ್ಕೇಳ್ರಿ. ನಾವು ಆ ತರ ಇಲ್ಲ. ಇಲ್ಲ ಪುಣ್ಯ ಸ್ಥಳದ ಹೇಳ್ತಾ ಇರೋದು. ನಾವಿಬ್ರು ಧರ್ಮಸ್ಥಳ ಮಂಜುನಾಥ್ಗೆ ಹೋಗಿದೀವಿ. ಹೋಗಿ ಅಲ್ಲಿ ವೀರನ್ ಇವ್ರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕೋರೆ. ಸಿಕ್ಕಿ ಎಲ್ಲಾ ಮಾತಾಡ್ಬೇಕಾದ್ರೆ ನಾವು ಹಂಗೆ ಕನ್ಸ್ ಬಿದ್ದಿರೋದ್ ನನ್ಗೆ. ಸ್ವಾಮಿ ಕೃಪೆ ಇರ್ಬೇಕು ಬಿಡಕ್ಕ. ಅದಕ್ಕೇನೆ ನಾನ್ ನಿನಗ್ ಫೋನ್ ಮಾಡಿದ್ದು. ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ, ಡೈಲಿ ಸ್ನಾನ ಮಾಡ್ತೀನಿ. ಡೈಲಿ ಮಕ್ಳು ಮರಿ ಇಲ್ಲ ಅಂತ ನಾ ಕೆಟ್ಟದ್ ಕಲಿಯಕ್ ಹೋಗ್ಬೇಡ್ರಿ. ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ. ಗಂಡ ಇಲ್ಲಿ ಸತ್ತೋಗ ಅವನು 1.5 ವರ್ಷ ಆಗ್ಲಿಲ್ವಾ? ನಾನ್ ಅವನ್ ಇದ್ರಿ ನಿನ್ಗೆ ಯಾಕೆ ಮಾಡಿವಿ ಹೇಳು? ಅವ್ನ್ ಸತ್ತೋಗ 1.5 ವರ್ಷ ಆಯ್ತಲ್ಲ. ನಾನೇನು ಮಾಡಲ್ಲಕ್ಕ, ನಾನ್ ಮಾಡಿರು. ನಾನೇನು ಮಾಡಲ್ಲ. ನೀನ್ ಹೆಂಗೆ ಏನೇ ಹೇಳಿರು ಬೇಕಾದ್ರೆ ಒಂದಿಷ್ಟು ರಾಗಿ ಅಕ್ಕಿ ಕೊಡ್ಸು ಅಂದ್ರೆ ಕೊಡಿಸ್ತೀವಕ್ಕ. ನೀನು ಏನ ಈ ಗಂಡಸತ್ವ ಇರೋರು ಹಿಂಗ್ ಬಾ ಅಂತ ಮಾತಾಡ್ತಾರಲ್ಲ, ಹಂಗೇನ ಮಾಡಿದ್ರೆ ನಿಮ್ಮ ನಿನ್ ಕೆಟ್ಟ ಅಲೆ ಇಲ್ಗಾಲೆ ನೀನ್ 300 ಹೇಳು. ಅಷ್ಟು ಜನ 300 ಹೇಳು ರುಕ್ಮಿಣಿ ಅಕ್ಕ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಅದ್ರ ತಿರ್ಗಿ ಅಕ್ಕ ಅನ್ಬೇಡ. ಅಲ್ಲಲ್ಲ, ಇದು ರುಕ್ಮಿಣಿ. ನಾನು ಇವತ್ತು ಯಾವ ಡ್ರೆಸ್ ಹಾಕೊಂಡಿದೀನಿ ಗೊತ್ತಾ? ಯಾವ ಡ್ರೆಸ್ ಹಾಕಿದೆ ಅಕ್ಕ? ಪಿಂಕ್ ಕಲರ್ ಟಾಪು, ಆಮೇಲೆ ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕೊಂಡಿದ್ದೀನಿ. ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿದ್ರೆ ನನ್ಗೇನ್ ಹೇಳ್ತೀರಾ? ಎಂತ ಲೆಗ್ಗಿನ್ಸ್ ಸೀರೆ ಉಟ್ಕೊಳ್ರಿ ಮಕ್ಳು ಮರಿ ಆದ್ಮೇಲೆ. ನೀನು ಸೀರೆ ಉಟ್ಕೊಂಡ್ರೆ ಎತ್ತಕ್ ಸರಿ ಹೋಗುತ್ತೆ ಅಂತ. ಇವ್ರೆ ಅಮ್ಮರೇ, ನನ್ನ ಮನೆಗೆ ತಿಕ್ಕವ್ರ ದೂರ್ ಬಾಕ್ಲ ಐತಿ. ದುಡ್ಡು ಕಾಸಿಗೆ ನಮ್ಮ ಮನೆಗ್ ಮೆಟ್ನಾಗ ಹೋಗ್ತಾರೆ. ಯಾರನ್ನ ಬೇಕಿರೋರಿಗೆ ಮಾಡು ರುಕ್ಮಿಣಿ ಅಕ್ಕ. ರುಕ್ಮಿಣಿ, ಅಯ್ಯೋ ದುಡ್ಡು ಕಾಸು ಬೇಕು ಅಂದ್ರೆ ಹೊಂಚ್ಕೊಂತಾರೆ ಬಿಡಪ್ಪ. ನೀನ್ ಒಬ್ನೇ ಯಾಕೆ ಹೊಂಚ್ತೀಯ? ನಾವ್ ಹೊಂಚ್ಕೊಳಕ್ ಇದು ದೇವ್ರ ಜಾತ್ರೆಗೆ ದುಡ್ಡು ಆಗ್ತಾ ಇಲ್ಲ. ಮದ್ವೆ ಜಾತ್ರೆಗೆ ಹಾಕಿದ್ರೆಲ್ಲ ಹೊಂಚ್ಕೊಂತ ಮನ್ಮೇರಿ ಅಂತ ಅನ್ಬೋದು. ಅಕ್ಕ ನಿಂದು ಸ್ವಲ್ಪ ಬಿಗ್ಗಿಯಾಗಿ ಅದಿಮ್ಕೊಂಡು ನೀನ್ ಯಾರಿಗನ ಬೇರೆಯವ್ರಿಗೆ ಮಾಡು, ನನಗ್ ಮಾಡಿಗಿಡಿಯ. ಬೇರೆ ಮಾಡಿ 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 ಎಲ್ಲ ನುಣ್ಣಗಾಗೋದೆ ನಾನು. ಅಲ್ಲ ಬೇರೆಯವ್ರಿಗೆ ಮಾಡಿದ್ರೆ ಈ ತರ ಮಾತಾಡಕ್ ಆಗುತ್ತೇನಪ್ಪ? ನನಗ್ ಇಷ್ಟ ಬಂದಿರೋ ಜೊತೆ ನಾನ್ ಮಾತಾಡ್ತೀನಿ ನೋಡಪ್ಪ. ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನೀನ್ ನನಗ್ ಬೇಕಷ್ಟೇನೆ. ನೀನ್ ನನಗ್ ಬೇಡ ಅಂತ ಅಂದ್ರೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ಏನೋ ಹಂಗ ಅದುಮ್ಕೊಂಡಿರು ಇದು ಅದುಮ್ಕೊಂಡಿರು ಏನ್ ಹೇಳ್ತೀಯ? ಅವೆಲ್ಲ ಮಾತ್ಕೊಳ್ಳಿ. ನೀನು ಏನ್ ಮಾತಾಡ್ತಿರೋದ್? ನೀನು ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್.